ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇದು ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ, ಅಂದರೆ ಮಹಾಲಯ ಅಮಾವಾಸ್ಯೆ ದಿನದ ವಿಡಿಯೋ ಆಗಿರುತ್ತೆ. ನಾನು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೂ ಮುಂಚೆ ಹೇಗಿತ್ತು, ಕ್ಲೀನ್ ಮಾಡಿದ್ಮೇಲೆ ಹೇಗಾಯಿತು ಅನ್ನೋದರ ವಿಡಿಯೋವನ್ನು ತೋರಿಸೋದಕ್ಕೆ ಅಂತ ಕ್ಲೀನ್ ಮಾಡೋದಕ್ಕೂ ಮುಂಚೆ ರಂಗೋಲಿ ಎಲ್ಲ ಇದೆ. ಆದರೆ ಇವತ್ತು ನಾವು ರಂಗೋಲಿ ಬಿಡೋ ಹಾಗಿಲ್ಲ ಅಲ್ವಾ, ಸೊ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಹೊಸ ನೈಟಿ ತೊಗೊಂಡಿದ್ದೀನಿ ಹಬ್ಬಕ್ಕೆ ಅಂತಲೇ. ಪ್ರತಿ ಹಬ್ಬಕ್ಕೂ ತೊಗೋತಿದ್ದೆ, ಆದರೆ ಈ ವರ್ಷ ಯಾವುದೇ ನೈಟಿ ತೊಗೊಂಡಿರಲಿಲ್ಲ. ಇದೇ ಫಸ್ಟ್ ನೈಟಿ, ಈ ವರ್ಷದ ಮೊದಲ ನೈಟಿ ಇದು ತೊಗೊಂಡಿರೋದು. ಇಲ್ಲೇ ಯಾರೋ ಬಂದಿದ್ದರು, ಊರಿಗೇನೆ ಬರ್ತಿರ್ತಾರೆ, ತುಂಬ ಜನ ಬರ್ತಾರೆ. ಈಗಂತೂ ವ್ಯಾನಲ್ಲೇ ಬರ್ತಾರೆ ಮತ್ತು ಸ್ಕೂಟರ್ನಲ್ಲೆಲ್ಲ ಬರ್ತಿರ್ತಾರೆ. ಸೊ ಪುಣ್ಯ ಆಂಟಿ ಏನೋ ತೊಗೋಬೇಕು ಅಂತ ಅವರು ನೋಡಿದ್ರಂತೆ, ಚೆನ್ನಾಗಿದೆಯಾ ಅವ್ರಿಗೆ ನನ್ನ ಸೆಲೆಕ್ಷನ್ ಅಂದರೆ ಆವಾಗಲೂ ಇಷ್ಟ ಆಗುತ್ತೆ. ಅದನ್ನು ನಾನು ಸ್ಕ್ರೀನ್ಸ್ ಎಲ್ಲ ತಂದ್ವಿ ಅಲ್ವಾ, ಮ್ಯಾಟ್ಸು ಸ್ಕ್ರೀನ್ಸ್ ಎಲ್ಲ ಅವ್ರ ಜೊತೆಲೇ ಹೋಗಿ ತಂದಿದ್ದು. ಸೊ ಅವ್ರಿಗೆ ನನ್ನ ಸೆಲೆಕ್ಷನ್ ಅಂದರೆ ಇಷ್ಟ ಆಗುತ್ತೆ. ಅದಕ್ಕೆ ಶ್ರುತಿ ಮನೆ ಹತ್ರನೇ ಕರ್ಕೊಂಡು ಬರ್ತೀನಿ, ಸ್ವಲ್ಪ ತೆಗೆದುಕೊಡು ಅಂತ ಹೇಳಿದ್ರು, ಅಂದರೆ ಸೆಲೆಕ್ಷನ್ ಮಾಡಿಕೊಡು ಅಂತ ಕೇಳಿದ್ರು. ಸೊ ಆಯಿತು ಬನ್ನಿ ಆಂಟಿ ಅಂತ ಅಂದೆ. ನಮ್ಮ ಮನೆ ಹತ್ರನೇ ಬಂದ್ರಲ್ವಾ, ನನಗೆ ಈ ಕಲರ್ ಇಷ್ಟ ಆಯಿತು, ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಅದಕ್ಕೆ ನಾನು ಒಂದು ನೈಟಿ ತೊಗೊಂಡೆ. ಅವ್ರು ಕರ್ಕೊಂಡು ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ತೊಗೋತಿರ್ಲಿಲ್ಲ. ಯಾವುದೋ ಒಂದು ಡ್ರೆಸ್ ಇರೋದಲ್ವ, ಅದನ್ನೇ ಹಾಕ್ಕೊಂಡು ಬಿಡ್ತಿದ್ದೆ. ಇವಾಗ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಇವಾಗ ದೇವ್ರ ಫೋಟೋ ಎಲ್ಲ ಪಕ್ಕಕ್ಕಿಟ್ಟು ಕೆಳಗಡೆ ನೆಲವನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೊದಲು ಡ್ರೈ ಬಟ್ಟೆನಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನೇನು ಸಪ್ರೇಟಾಗಿ ಧೂಳು ಗುಡಿಸೋದಕ್ಕೆಲ್ಲ ತೊಗೊಂಡಿಲ್ಲ. ಈಗೆಲ್ಲ ಬರುತ್ತಲ್ವ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಅದೆಲ್ಲ ಏನು ತೊಗೊಂಡಿಲ್ಲ. ಬಟ್ಟೆನಲ್ಲೇ ಫಸ್ಟು ಡ್ರೈ ಬಟ್ಟೆನಲ್ಲಿ ಧೂಳೇನಾದರೂ ಇದ್ದರೆ ಕ್ಲೀನ್ ಆಗಿಬಿಡಲಿ ಅಂತ ಗುಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ತೇವದ ಬಟ್ಟೆನಲ್ಲಿ ಒರೆಸ್ಕೊತೀನಿ. ಪ್ರತಿ ಸಲ ದೇವ್ರ ಮನೆ ರೆಡಿ ಮಾಡುವಾಗ ನೆಲವನ್ನು ಮಾತ್ರ ಒರೆಸ್ಕೊತಿದ್ದೆ, ಗೋಡೆ ಎಲ್ಲ ಒರೆಸ್ಕೊಳ್ಳೋದಿಲ್ಲ. ಈ ರೀತಿ ಹಬ್ಬಗಳು ಬರ್ತಾನೆ ಇರ್ತಲ್ವ ತಿಂಗಳಿಗೊಂದ್ಸಲ, ಸೊ ಅವಾಗ ಮಾತ್ರ ನಾನು ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಡ್ರೈ ಬಟ್ಟೆಲೆಲ್ಲ ಒರೆಸಿದಾದ್ಮೇಲೆ ಇವಾಗ ತೇವ ಮಾಡಿಕೊಂಡು, ಅಂದರೆ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಮತ್ತು ವಿಮ್ ಜೆಲ್ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ. ನಾನು ನೆನ್ನೆನೇ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡೆ, ಆದರೂ ಕ್ಲೀನ್ ಮಾಡೋದಕ್ಕಾಗಲೇ ಇಲ್ಲ. ದೇವ್ರ ಮನೆ ದೀಪ ಎಲ್ಲ ತೊಗೊಂಡು ದೀಪ ಎಲ್ಲ ಬೆಳಗ್ಗೆ ಒಂದ್ಸಲ, ಆಮೇಲೆ ಬೇಕಾದರೆ ಮಡಿ ನೀರಿನಲ್ಲಿ ಬೇಕಾದ್ರೆ ತೊಳ್ಕೊಳ್ಳೋಣ ಅಂದ್ಕೊಂಡು ನೆನ್ನೆ ಬೆಳಗಿಟ್ಟೆ. ಇವತ್ತೇ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ದೇವ್ರ ಫೋಟೋ ಹಿಂದೆಗಡೆ ಹೂವು ಮುಡಿಸ್ತಿದ್ದೆ ಅಲ್ವಾ, ಹೂವಿನ ತೊಟ್ಟೆಲ್ಲ ತಾಗಿ ಗೋಡೆಗೆ ಅದೆಲ್ಲ ಒಂಥರ ಜಿಡ್ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಅದನ್ನು ಸ್ವಲ್ಪ ಸೋಪ್ ಹಾಕ್ಕೊಂಡು ಸ್ವಲ್ಪ ಚಗರೆ ಹಾಕ್ಕೊಂಡು ಉಜ್ಕೊತಾ ಇದ್ದೀನಿ. ನಾನಿವತ್ತು ಹಬ್ಬದ ಪೂರ್ತಿ ವಿಡಿಯೋ ಹಾಕ್ತಿಲ್ಲ, ಇದೇ ಅಷ್ಟಿತ್ತಲ್ವ, ಅದಕ್ಕೆ ಇದನ್ನು ಸ್ವಲ್ಪ ಹಾಕ್ಬಿಡೋಣ ಬೆಳಿಗ್ಗೆದು. ಆಮೇಲೆ ಮಧ್ಯಾಹ್ನದ ಮೇಲೆ ಏನು ಮಾಡಿದೆ ಆಮೇಲೆ ಹಾಕೋಣ ಅಂತ ಅಂದ್ಕೊಂಡು, ಇಲ್ಲಿ ನೋಡಿ ಅದು ಸ್ವಲ್ಪ ಜಿಡ್ ಥರ ಸಣ್ಣಗೆ ಆಗ್ಬಿಟ್ಟಿದೆ. ಅದನ್ನು ಕ್ಲೀನ್ ಮಾಡೋದಕ್ಕೆ ಕಷ್ಟ. ಈ ದೊಡ್ಡ ಕೊಳೆ ಇದ್ದರೆ ನೀಟಾಗಿ ಗುಜ್ಬಿಟ್ರೆ ಹೋಗ್ಬಿಡುತ್ತೆ. ಈ ಸಣ್ಣದೆಲ್ಲ ತೆಗಿಬೇಕಲ್ವ, ಅದೇ ಸ್ವಲ್ಪ ಲೇಟ್ ಆಗುತ್ತೆ. ದೇವ್ರ ಮನೆಗೆ ಮತ್ತು ಅಡುಗೆ ಮನೆಗೆ ಏನೇ ಇದ್ದರೂ ವೈಟ್ ಕಲರ್ ಟೈಲ್ಸ್ ಹಾಕ್ಸ್ಕೊಂಡ್ರೆ ಚೆಂದ, ಆದರೆ ಅದನ್ನು ಕ್ಲೀನ್ ಮಾಡುವಷ್ಟರಲ್ಲಿ ಸ್ವಲ್ಪ ಸಾಕಾಗುತ್ತೆ. ದೇವ್ರ ಮನೇಲಿ ಇದ್ದಿದ್ದ ಸಾಮಾನೆಲ್ಲ ತಂದು ಹೊರಗಡೆ ಇಟ್ಬಿಟ್ಟಿದ್ದೀನಿ. ಪ್ಲೇಟ್ಗಳಿಗೆ ಕುಂಕುಮದ ಭರಣಿಲಿರುವಂಥ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ದೀನಿ. ಇಲ್ಲಿ ನೋಡಿ ದೇವ್ರ ಮನೆ ಈ ರೇಂಜಿಗೆ ಕ್ಲೀನ್ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ದೇವ್ರ ಮನೆ ಕ್ಲೀನ್ ಆಗಿರೋದು ನೋಡೋದಕ್ಕಂತೂ ನಮಗೆಲ್ಲ ಒಂಥರ ಖುಷಿ. ನಾನಿಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೋತಾ ಇದ್ದರೆ ನನ್ನ ಮಗಳು ಚಪ್ಪಲಿ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿದ್ದಾಳೆ. ಇದು ನೋಡಿ ಹಬ್ಬದ ದಿನ ಬರೋವರೆಗೂ ಅದನ್ನು ಕ್ಲೀನ್ ಮಾಡೋದಕ್ಕಾಗೇ ಇಲ್ಲ. ಅವಳು ಚಪ್ಪಲೆಲ್ಲ ತೊಳೆದು ಹೊರಗಡೆ ಹಾಕಿ, ಇಷ್ಟೊಂದು ಚಪ್ಪಲಿ ಇದೆ ಅಂತ ಅಂದ್ಕೊಬಿಡಿ, ಎಲ್ಲರೂ ಬಂದರು ಇಷ್ಟೊಂದು ಚಪ್ಪಲಿ ಇಟ್ಕೊಂಡಿದ್ಯಾ ಅಂತಾರೆ. ಇದೇ ಕಡಿಮೆ ಇನ್ನೂ ಇದೆ, ಚೀಲದಲ್ಲಿ ಹಾಕಿ ಎತ್ತಿಟ್ಟಿದ್ದೀವಿ. ಆಮೇಲೆ ಇವಳು ಮನೆ ಒರೆಸ್ಕೊಡ್ತಾ ಇದ್ದಾಳೆ. ನೆನ್ನೆ ಕೂಡ ಒರೆಸಿದ್ಲು ಶಾರು. ಇವತ್ತು ಹಬ್ಬ ಅಲ್ವಾ, ಇವತ್ತು ಕೂಡ ಒರೆಸ್ಕೊಡು ಮಗಳೇ ಅಂತ ಹೇಳಿದೆ, ಅದಕ್ಕೆ ಒರೆಸ್ಕೊಡ್ತಾ ಇದ್ದಾಳೆ. ಹೊಸ ತಂದಿದ್ರು ಮೋಪು, ಅದರಲ್ಲೇ ಒರೆಸ್ತಾ ಇದ್ದಾಳೆ. ಒಂಥರ ಖುಷಿ ಹೊಸದಲ್ಲೇ ಒರೆಸೋಕ್ಕೆ. ನನಗೆ ದೀಪ ಎಲ್ಲ ಬೆಳಗ್ಗೆ ಇಟ್ಕೊಂಡಿದ್ದೆ, ಇನ್ನೊಂದು ಸಲ ನಲ್ಲಿ ನೀರು ಬಂದಮೇಲೆ ಮಡಿ ನೀರಲ್ಲಿ ಒಂದು ಸಲ ಹುಳಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ಶಾರುಗಿನ್ನ ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೊಳ್ಳೋದಕ್ಕೆ ಬರಲ್ಲ, ಆದರೂ ಅವಳು ಪುಟ್ಟ ಕೈಗಳಲ್ಲಿ ಅವಳಿಗೆಲ್ಲ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಳ್ಳಿ ಅಂತ ನಾನು ಜಾಸ್ತಿ ಏನು ಹೇಳೋದಕ್ಕೆ ಹೋಗಲ್ಲ. ನನ್ನ ಕೈಲಾದಾಗ ಸ್ವಲ್ಪ ನಾನು ಡೀಪಾಗಿ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಫಸ್ಟು ನಾಮವನ್ನು ತೆಗೆದುಕೊಂಡು ನಾಮದಲ್ಲಿ ಮೊದಲು ಬೊಟ್ಟೆಗಳನ್ನ ಇಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮವನ್ನು ಇಡ್ತೀನಿ. ನಾನು ಲಾಸ್ಟ್ ಟೈಮು ತೋರು ಬೆರಳಲ್ಲಿ ನಾನು ಕುಂಕುಮವನ್ನು ಇಡ್ತಿದ್ದೆ. ನೀವು ತೋರು ಬೆರಳಲ್ಲಿ ಇಡಬೇಡಿ, ಕಿರು ಬೆರಳು ಪಕ್ಕದ ಬೆರಳಲ್ಲಿ ಇಡಿ ಅಂತ ಹೇಳಿದ್ರಿ. ಉಂಗುರದ ಬೆರಳಲ್ಲಿ ಇಡಿ, ಅದು ಒಳ್ಳೆಯದು ಅಂತ ಹೇಳಿದ್ರಿ. ಸೊ ಅದರಿಂದ ನಾನಿವಾಗ ಉಂಗುರದ ಬೆರಳಲ್ಲೇ ಇಡ್ತಾಯಿದ್ದೀನಿ. ಇನ್ನು ಪ್ರಾಕ್ಟೀಸ್ ಆಗಿಲ್ಲ ಅಲ್ವಾ, ಸೊ ನಂಗೆ ಸ್ವಲ್ಪ ಹಿಂಸೆ ಅನ್ನಿಸ್ತದೆ. ಪ್ರಾಕ್ಟೀಸ್ ಆದಮೇಲೆ ಅದು ಸರಿ ಹೋಗುತ್ತೆ ಅನಿಸುತ್ತೆ. ಇವಾಗ ದೀಪಕ್ಕೆಲ್ಲ ರೆಡಿ ಮಾಡಾಯಿತು. ಸೊ ಇವಾಗ ದೀಪ ಹಚ್ತಾ ಇದ್ದೀನಿ. ನಾನು ನಿಮ್ಮಿಂದ ಎಷ್ಟೋ ವಿಚಾರಗಳನ್ನ ಕಲಿತಾ ಇದ್ದೀನಿ. ನೀವು ಹೇಗೆ ನನ್ನ ಚಾನಲ್ನ ನೋಡ್ತಿರೋ, ನಾನು ಕೂಡ ಕೆಲವ್ರ ಚಾನಲ್ನ ನೋಡ್ತೀನಿ, ಕೆಲವೊಂದು ವಿಚಾರಗಳನ್ನ ತಿಳ್ಕೊತೀನಿ.
ಯಾವಾಗಲೂ ಮನೆ ನೀಟಾಗಿ ಇಟ್ಕೋಬೇಕು ಅಂತ ನನಗೂ ಅನಿಸಿದೆ. ಮೊದಲು ನಾನು ಸ್ವಲ್ಪ ಸೋಮಾರಿನೇ ಆಗಿದ್ದೆ ನಿಜ ಹೇಳಬೇಕಂದ್ರೆ. ಅಯ್ಯೋ ಮಾಡ್ಕೊಂಡ್ರಾಯ್ತು ಬಿಡು, ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದು ಕೆಲಸ ಇವತ್ತು ಮಾಡೋದು ನಾಳೆ ಮಾಡ್ತಿದ್ದೆ. ಬಟ್ ಇವತ್ತು ನಾನು ಹಾಗಿಲ್ಲ, ಪೂರ್ತಿ ಬದಲಾಗ್ತಿದ್ದೀನಿ. ಆ ಬದಲಾವಣೆ ನನಗೆ ಇಷ್ಟ ಆಗ್ತಿದೆ. ಯಾಕಂದರೆ ಒಳ್ಳೆ ರೀತಿಲಿ ನಾನು ಬದಲಾಗ್ತಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ಕೊತೀನಿ, ಯಾವಾಗಲೂ ನೀಟಾಗಿ ಇಟ್ಕೋಬೇಕು ಅನ್ನೋದು ನನ್ನ ಮನಸ್ಸಿಗೂ ಬಂದಿದೆ. ಸುಮ್ಮನೆ ನೋಡಿದ್ದ ರೀಲ್ಸ್ಗಳನ್ನ ಅಥವಾ ಯಾವುದೋ ಬೇಡವಾದ ವೀಡಿಯೋಗಳನ್ನ ನೋಡೋದಕ್ಕಿಂತ ಈ ರೀತಿ ವೀಡಿಯೋಗಳನ್ನ ನೋಡೋದ್ರಿಂದ ನಮಗೂ ಬೇರೆಯವ್ರ ಮನೇಲಿ ಯಾವ ರೀತಿ ಪದ್ಧತಿಗಳಿರುತ್ತೆ, ನಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿಗಳಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಯಾವುದು ಬೆಟರ್ ಆಗಿದೆ ಅದನ್ನು ನಾವು ಕೂಡ ಅನುಸರಿಸ್ಕೊಂಡು ಹೋಗಬಹುದು. ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆ ವೇದಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗಂತೂ ಈ ವೇದಿಕೆಯಲ್ಲಿ ಕೆಲಸ ಮಾಡ್ತಿರೋದು ತುಂಬಾ ಖುಷಿಯಾದ ವಿಚಾರ. ಜೊತೆಗೆ ನೀವೆಲ್ಲ ಇಷ್ಟು ಪ್ರೀತಿ ತೋರಿಸ್ತಿರೋದು ಇನ್ನೂ ಖುಷಿಯಾದ ವಿಚಾರ. ಇವತ್ತು ನನ್ನ ಕೂದಲು ಕ್ಲಿಪ್ ಹಾಕುವಷ್ಟು ಬೆಳೆದಿದೆ. ನೀವೆಲ್ಲ ನೋಡೋದಕ್ಕೆ ಶುರು ಮಾಡಿದಾಗ ನನ್ನ ಅಪ್ಪನ ಕಾರ್ಯದಲ್ಲಿ ಮುಡಿ ಮಾಡಿಸ್ಕೊಂಡಿದ್ದೆ, ಇವಾಗ ಇಷ್ಟು ಬೆಳೆದಿದೆ. ದೇವ್ರ ಮನೆ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಾದ್ಮೇಲೆ ಅದು ನೋಡುವಂಥ ಖುಷಿನೇ ಬೇರೆ. ಇಲ್ಲಿ ನೋಡಿ, ಇದೆಲ್ಲ ಹೂ ನಮ್ಮ ಗಿಡದ್ದೇ, ನಾವು ಎಲ್ಲೂ ಹೊರಗಡೆ ಕೊಂಡಿಲ್ಲ. ನಮ್ಮ ಹೂವುಗಳನ್ನೇ ಇಟ್ಟು ನಾನು ಅಲಂಕಾರ ಮಾಡಿದ್ದೀನಿ. ಸಿಂಪಲ್ಲಾಗಿ ಮಾಡಿದ್ದೀನಿ. ನನಗೆ ಯಾವಾಗಲೂ ಸಿಂಪಲ್ಲಾಗಿರೋದೇ ಇಷ್ಟ. ಅಂದರೆ ದೇವ್ರ ಮನೆ ಆಗಲಿ ನಾನಾಗಲಿ ಯಾವಾಗಲೂ ಸಿಂಪಲ್ಲಾಗಿರೋದೇ ಇಷ್ಟ. ಇಷ್ಟು ಹೂ ನಮ್ಮ ತೋಟದಲ್ಲೇ ಸಿಗ್ತಿದೆ, ನಮ್ಮ ತೋಟದ ಹೂವನ್ನೇ ಮುಡಿಸಿದ್ದೀವಿ ಅನ್ನೋದು ಇನ್ನೂ ಖುಷಿ ವಿಚಾರ ಅಲ್ವಾ. ಇದೆಲ್ಲ ನಮ್ಮ ಗಿಡದ್ದೇ ಹೂಗಳು. ಆದರೆ ತುಳಸಿ ಗಿಡ ಏನಕ್ಕೂ ಚೆನ್ನಾಗೇ ಬರ್ತಿಲ್ಲ, ಯಾಕಂದರೆ ಇರುವೆ ಎಲ್ಲ ಸೇರಿಕೊಂಡು ಮಣ್ಣೆಲ್ಲ ತೆಗೆದು ಹಾಕ್ತಿವೆ ಹೊರಗಡೆಗೆ. ಅದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಇವತ್ತು ನಾನು ಬೇಗ ಎಲ್ಲ ದೀಪ ರೆಡಿ ಮಾಡಿ ದೀಪ ಹಚ್ಚಬೇಕು ಅಂತ ಬೆಳಗ್ಗೆ 5:15 ಎದ್ದಿದ್ದು. ಆದರೂ ದೀಪ ಹಚ್ಚುವಷ್ಟರಲ್ಲಿ 10 ಗಂಟೆ ಆಗೋಯಿತು. ದೀಪ ಎಲ್ಲ ಹಚ್ಚುವಷ್ಟರಲ್ಲಿ 10 ಗಂಟೆ ಆಗೋಯಿತು. ಹೊಟ್ಟೆಗೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನೀರು ಮಾತ್ರ ಕುದ್ದಿದೆ. ಸುಸ್ತಾಯ್ತಿತ್ತು, ಪಚ್ಚಬಾಳೆಹಣ್ಣಿತ್ತು ತಿಂತಾ ಇದ್ದೀನಿ. ಇವಾಗ ಸ್ವಲ್ಪ ಹಾಲು ಕಾಯಿಸ್ಕೊಂಡು ಕುಟ್ಬಿಟ್ಟು ಆಮೇಲೆ ತಿಂಡಿ ಏನಾದರೂ ಮಾಡ್ತೀನಿ. ನಾನು ಹಾಲು ಕಾಯಿಸೋಣ ಅಂತ ಅಡುಗೆ ಮನೆಗೆ ಬಂದೆ. ನಮ್ಮಪ್ಪ ಅಂದರೆ ನಮ್ಮ ಮಾವ ಕರಿಬೇವಿನ ಗಿಡದಲ್ಲಿ ಸೊಪ್ಪೆಲ್ಲ ಊರ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಹುಳು ಆಗಿಬಿಟ್ಟಿತ್ತು. ಸೊ ಎಲ್ಲ ಊರ್ಬಿಟ್ಟಿರೋದು ಹೊಸದಾಗಿ ಚಿಗುರುತ್ತೆ ಅಂತ ಊರ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾನು ಮೊಸರನ್ನ ಮಾಡ್ತಾಯಿದ್ದೀನಿ ಇವತ್ತು. ಯಾಕಂದರೆ ನಾನು ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡೋದಕ್ಕೆ ಹೋಗಬೇಕು, ರಾತ್ರಿ ಎಲ್ಲ ಅಲ್ಲೇ ಊಟ ಆಗುತ್ತೆ. ಇದೊಂದು ಟೈಮ್ಗೆ ಏನು ಅನ್ನ ಸಾಂಬಾರೆಲ್ಲ ಮಾಡಲಿ ಅಂದ್ಕೊಂಡು ಮೊಸರನ್ನ ಮಾಡ್ತಾಯಿದ್ದೀನಿ. ಆದರೆ ನಾನು ತಿಂಡಿ ಇಲ್ಲಿ ತಿಂತಾಯಿಲ್ಲ. ನಾನು ಪ್ರತಿ ವರ್ಷ ನನ್ನ ಫ್ರೆಂಡ್ ಮನೆಯಲ್ಲೇ ತಿನ್ನೋದು. ಅವ್ರ ಮನೆಯಲ್ಲಿ ತರ್ಪಣ ಬಿಡಿಸ್ತಾರೆ ಹಬ್ಬದ ಬೆಳಿಗ್ಗೆಗೆ, ಅಂದರೆ ಹಬ್ಬದ ದಿನ ಬೆಳಿಗ್ಗೆ ಟೈಮು ತರ್ಪಣವನ್ನು ಬಿಡಿಸ್ತಾರೆ. ಇಡ್ಲಿ ಮತ್ತು ಗೊಜ್ಜನ ಮಾಡ್ತಾಳೆ ಅವಳು, ಮಿಸ್ ಮಾಡದೆ ಹಿಂಸೆ ಮಾಡ್ತಾಳೆ. ಸೊ ನಾನು ಅವ್ರ ಮನೆಗೆ ಹೋಗಿ ತಿಂಡಿ ತಿಂತೀನಿ. ಮೊಸರನ್ನ ಟೇಸ್ಟ್ ಸರಿಗಿದೆಯಾ ಅಂತ ಒಂದು ತುತ್ತು ಮಾತ್ರ ತಿಂದು ನೋಡಿದೆ, ಕರೆಕ್ಟಾಗಿತ್ತು. ಯಾಕಂದರೆ ಸ್ವಲ್ಪ ಉಪ್ಪಾದರೂ ಇವ್ರು ಬೈತಾರೆ, ಉಪ್ಪಾದರೆ ಅವ್ರಿಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಸ್ವಲ್ಪ ಸಪ್ಪೇನೇ ಇರಬೇಕು. ಬೇಡ, ಚಿಕ್ಕದೇ ಹಾಕು, ಒಂದೆರಡು ಹಾಕಿ ಸಾಕು ನನಗೆ, ಸಾಕು. ಅಷ್ಟೊಂದು ಬೇಡಾನಿ, ಇನ್ನೊಂದು ತಗೋ. ರೆಡಿ ಮಾಡಿ ಇಟ್ಕೊಬಿಡಕ್ಕ. ನನಗೂ ಸುಸ್ತಾಯ್ತಾಯ್ತು. ಹಂಗೂ ಒಂದು ಬಾಳೆಹಣ್ಣು ಇತ್ತು ತಿಂದೆ. ಹ್ಞೂ, ಸ್ವಲ್ಪ ಹಾಕು, ಚೂರು ಹಾಕು. ಖಾರ ಚಟ್ನಿ ಏನು ಬೇಡ ಕಣ, ಸ್ವಲ್ಪ. ಸ್ವಲ್ಪನೇ ಹಾಕು. ಒಂದು ಬೆಳಗ್ಗೆ ಇಡ್ಲಿ ಇಡ್ಬೇಕಾ? ನಾವು ಇಡ್ಲಿ ಇರ್ತೀವಿ. ಅಜ್ಜಿ ಮನೇಲೂ ಮಾಡಿರ್ತದೆ ಇಡ್ಲಿನ, ನಮ್ಮ ಮನೇಲಿ ಇಲ್ಲ. ತಡಗುಡಿಲಿ ಅಲ್ಲೂ ಮಾಡಿರ್ತಾರೆ. ಸ್ವಲ್ಪ ಸಿಹಿ ಚಟ್ನಿ, ಖಾರ ಚಟ್ನಿ. ಬಾ, ನೀನು ಹಾಕೊಂಡು ಬಾ. ಇವರು ತರ್ಪಣ ಬಿಡಿಸ್ತಾರೆ ಅಂತ ಹೇಳಿದೆ ಅಲ್ವಾ. ಸೊ ಬಾಗಿಲಿಗೆ ಮತ್ತು ಹೊರಗಡೆಗೆಲ್ಲ ಮಾವಿನ ತೋರಣ ಎಲ್ಲ ಮಾಡಿಟ್ಟಿದ್ದಾರೆ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಮಾಡ್ತಾರೆ. ನಾವು ಕೂಡ ಗಂಗೆ ಹತ್ರ ಹೋಗಿ, ಅಂದರೆ ಕಾಲುವೆ ಹತ್ರ ಹೋಗಿ, ನದಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಎಡೆ ಇಡೋದಕ್ಕೂ ಮುಂಚೆ. ಪ್ರತಿ ವರ್ಷ ನಾವು ಮಧ್ಯಾಹ್ನದ ಮೇಲೆ ಹೋಗ್ತಿದ್ವಿ. ಇವತ್ತು ಬೆಳಗ್ಗೆ ಹೋಗಿದ್ವಿ. ಯಾಕೆ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಇದು ನೋಡಿ, ಇದು ಅವ್ರ ಅತ್ತೆ ಮಾವ ಅನಿದಾರಲ್ವ, ಅವ್ರ ಹಸ್ಬೆಂಡ್ ಅವರ ಅಪ್ಪ ಅಮ್ಮ. ಇದು ಅನಿಯವ್ರಪ್ಪ. ಅವರಪ್ಪ ತೀರ್ಕೊಂಡ್ಮೇಲೆ ಅವಳು ಚಿಕ್ಕದಾಗಿ ಫೋಟೋ ಮಾಡಿಸ್ಕೊಂಡು ಬಂದು ಇಟ್ಕೊಂಡಿದ್ದಾಳೆ. ನಾನು ಕೂಡ ಅಪ್ಪನ ಫೋಟೋ ಮಾಡಿಸ್ಕೊಂಡಿದ್ದೆ, ಆದರೆ ಅದು RMC ಅವ್ರು ಬೇಕು ಅಂತ ಈಸ್ಕೊಂಡು ಹೊಟ್ಟೋದ್ರು. ಆಮೇಲೆ ಬೇಡ ಅದು ಫೋಟೋ ಅಂದ್ಕೊಂಡು ನಾನು ದೊಡ್ಡದಾಗಿ ಒಂದು ಫ್ರೇಮ್ ಮಾಡಿಸ್ಕೊಂಡೆ. ಆ ಫ್ರೇಮ್ ಕೂಡ ನಿಮಗೆ ತೋರಿಸಿದ್ದೀನಿ, ಇಡೀ ಫ್ಯಾಮಿಲಿ ಇರುವಂಥದ್ದು. ನಾನು ಪೂಜೆ ಮಾಡ್ಬೇಕಂದಾಗ ಮಾಮೂಲಿ ಅಮ್ಮನ ಮನೆಗೆ ಹೋದಾಗಲೇ ಮಾಡ್ತೀನಿ. ಸೊ ಅಪ್ಪನ ನೆನಪಾಗಿ ಒಂದು ದೊಡ್ಡದು ಫ್ರೇಮ್ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಇವಾಗಿನ್ನೂ ಹಾಕಿಲ್ಲ, TV ಶೋಕೇಸ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.
ಅದನ್ನು ಮಾಡಿಸಿದ್ಮೇಲೆ ಅದಕ್ಕೆ ಒಂದು ಸಪ್ರೇಟಾಗಿ ಸ್ಪೇಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದಾಗಲೇ ನೋಡಿ ಇವರು ದೀಪಾವಳಿ ಕಂಬ ಎಲ್ಲ ತರ್ಪಣ ಬಿಡೋದಕ್ಕೆ ಅಂತ ರೆಡಿ ಮಾಡಿಸಿದ್ದು. ಅದನ್ನೇ ಸಂಜೆಗೂ ಹೇಳೋದಕ್ಕಾಗುತ್ತೆ ಅಂತ ಇಟ್ಕೊಂಡಿದ್ದಾಳೆ. ನಾನು ಬೇಡ ಬೇಡ ಅಂದರೂ 5 ಇಡ್ಲಿ ಹಾಕ್ಕೊಟ್ಟಿದ್ದಾಳೆ. ನಾನು 4 ತಿನ್ನೋದು. ಇವ್ರ ಮನೆಗೆ ಹೋಗ್ಬಿಟ್ರೆ ಅಂತ ಅದಕ್ಕೆ ನಾನು ದಪ್ಪ ಆಗೋದು. ನಾನು ಇವ್ರ ಮನೆಗೆ ಮತ್ತು ನಮ್ಮ ಮನೆ ಪಕ್ಕ ಸಾವಿತ್ರಕ್ಕವ್ರ ಮನೆಗೆ ಹೋಗ್ಬಿಟ್ರೆ ನನಗೆ ಸಾಕು ಅಂದರೂ ಬಿಡಲ್ಲ, ಜಾಸ್ತಿ ಹಾಕ್ಕೊಟ್ಬಿಡ್ತಾರೆ. ನಾನು ಅವಳು ಇಡ್ಲಿ ಹಾಕ್ಕೊಂಡು ತಿಂತಿದ್ವಿ. ಅಷ್ಟರಲ್ಲಿ ಶಾರು ಕೂಡ ಬಂದ್ಲು. ಅವಳು ಸ್ನಾನ ಮಾಡ್ಕೊಂಡು ಬರ್ತೀನಿ ಹೋಗಮ್ಮ ಅಂತ ಹೇಳಿದ್ಲು. ಸೂಟೈತೈತೆ ಕಣ್ಬಿಡು ಬಾ. ಆಯಿತು ಕಾಲೇಜು ಇವತ್ತು ಗಾಂಧಿ ಜಯಂತಿ ಅಂತ ಐತೆ. ನಾವತ್ತು ಗೌರ್ಮೆಂಟ್ ಹಾಲಿಡೇ ಅಲ್ವಾ? ಎಷ್ಟು ಕೇಳ್ಬಿಟ್ಟು ಹಾಕೊಡೋಣ ಅವಳಿಗೆ ಇಷ್ಟ ಇಲ್ಲ. ಅಯ್ಯಪ್ಪ ನಂಗಿದೆ ಇಲ್ಲಿ ನೋಡಿಲಿ ಗೊಜ್ಜು. ನೀನು ಚಟ್ನಿ ಆ ಚಟ್ನಿ ಗೊಜ್ಜು ಎಲ್ಲ ಹಾಕ್ಬಿಟ್ಟಲ್ವ ತಿನ್ನೋಕಾಯ್ತಲ್ಲ. ಈಗ ವೇಸ್ಟ್ ಆಯ್ತದೆ ಅಂತಲೇ ತಿಂತಾರದು. ನಾನು ಕಾಫಿ ಇಡಬೇಡ ಪ್ಲೀಸ್, ನಾನು ಕುಡಿಯೋಕ್ಕಾಗಲ್ಲ ಪ್ಲೀಸ್ ಬೇಡ. ನಾನು ಅಲ್ಲಿ ಅಡುಗೆ ಮಾಡೋಕ್ಕೆ ಹೋಗ್ಬೇಕು. ಮೊಸರನ್ನ ತಿನ್ನುವ ಸರಿ ಮನೆಯಲ್ಲಿ. ಹಾಂ ಯಾರಿಗೂ ಇಡ್ಲಿ ಇಷ್ಟ ಇಲ್ಲ. ನಿಮ್ಮನೆ ಆಗಿದ್ಕೆ ಬಂದವಳೆ. ಹಾಂ ಶಯ್ಯವಳೆ ಅಂತ ಬಂದ. ಬೆಳಕು ಹಿಂದೆಗಡೆ ಕಿಟಕಿದ್ ಕಾಣಿಸ್ತಾರೆ. ನಾನು ಹೋಗಮ್ಮ ಆಂಟಿ ಕರಿತಾಯ್ತು ಹೋಗಮ್ಮ ಅಂದ್ಲು ಇವಳೆ. ನಾನು ಅದಕ್ಕೇನೆ ಇಲ್ಲೇ ನಾನು ಮೊಸರನ್ನಕ್ಕೆ ಒಗ್ಗರಣೆ ಮಾಡ್ಬಿಟ್ಟೈತೀನಿ ಸುಮ್ಮನಿರು ಅಂದೆ. ಇಲ್ಲ ನನಗೂ ಹೊಟ್ಟೆ ಸಿತಾಯ್ತು. ನನಗೂ ಸಖತ್ ಹೊಟ್ಟೆ ಸಿತಾಯ್ತು. 10 ಗಂಟೆ ಆಗೋಯ್ತಾನೆ. ಅಷ್ಟು ಬೇಗ ಎದ್ದಿದ್ದೀನಿ. 5 ಕಾಲಿಗೆ ಎದ್ದಿದ್ದೀನಿ. ಪವರ್. ನಾನು ಹೊರಗಡೆಯವ್ರ ಹತ್ರ ಮಾತಾಡುವಾಗ ಸ್ವಲ್ಪ ನೀಟಾಗಿ ಮಾತಾಡ್ತೀನಿ. ಪೂರ್ತಿ ಹತ್ತಿರದವ್ರ ಹತ್ರ ರಾಗ ಹೇಳ್ಕೊಂಡೆ ಮಾತಾಡೋದು.